ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪೆಷಲಾಗಿ ಈ ಒಂದು ವಿಡಿಯೋ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿರುತ್ತೆ. ಈಗಾಗಲೇ ಸೈನ್ಸು, ಆರ್ಟ್ಸ್ ಎಲ್ಲದೂ ಕೂಡ ಮುಗಿಸ್ಕೊಟ್ಟಿದ್ದೇನೆ. ದಿಸ್ ಈಸ್ ಮೈ ಲಾಸ್ಟ್ ವಿಡಿಯೋ. ಪೋರ್ಷನಿನ ಮೇಲೆ, ಸಿಲೆಬಸ್ ಮೇಲೆ ಹಾಗೂ ಯಾವ ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟಿಗೆ 1 ಇದೆ ಅನ್ನೋದರ ಮೇಲೆ ದಿಸ್ ಈಸ್ ಮೈ ಲಾಸ್ಟ್ ಆ್ಯಂಡ್ ದ ಫೈನಲ್ ವಿಡಿಯೋ. ಸೆಕೆಂಡ್ ಇಯರ್ ಪಿ ಯು ಸಿ ಯೂನಿಟ್ ಟೆಸ್ಟ್ 1, ಅದನ್ನು ಇಂಟರ್ನಲ್ ಟೆಸ್ಟ್ ಅಂತ ಕರೀತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಕರೀತಾರೆ, ಹಾಗೂ ಫಸ್ಟ್ ಯೂನಿಟ್ ಟೆಸ್ಟ್ ಅಂತಲೂ ಕೂಡ ಹೇಳ್ತಾರೆ. ಸಿಲೆಬಸ್ ಅಂದರೂ ಒಂದೇ, ಪೋರ್ಷನ್ ಅಂದರೂ ಒಂದೇ, ಚಾಪ್ಟರ್ಸ್ ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ದ್ವಿತೀಯ ಪಿ ಯು ಸಿ ಕನ್ನಡ ಭಾಷೆಯಲ್ಲಿ ನೋಡೋದಾದರೆ ಗದ್ಯ ಭಾಗದಿಂದ 2 ಪಾಠಗಳು ಇದ್ದಾವೆ, 1 and 2. ಕೃಷ್ಣೇಗೌಡನ ಆನೆಯ ಅಧ್ಯಾಯದಿಂದ 1 and 2 ಇದೆ, ಹಾಗೂ ನಿಮ್ಮ ಪದ್ಯ ಭಾಗದಿಂದ 1, 2 and 3 ಈ 3 ಪಾಠಗಳು ಪದ್ಯಗಳು ಇರುವಂಥದ್ದು. ಪಠ್ಯಕ್ರಮ ನಾವು ನೋಡೋದಾದರೆ ಎಲ್ಲ ಹೆಸರುಗಳು: ಕದ್ದಡಿದ ಸಲೀಲಂ ತಿಳಿ ಒಂದಿದೆ, ಮುಟ್ಟಿಸಿಕೊಂಡವನು, ವಚನಗಳು, ಇನ್ನೂ ಹುಟ್ಟದೇ ಇರಲಿ ನಾರಿ, ಕೃಷ್ಣೇಗೌಡನ ಆನೆ, ನಂತರದಲ್ಲಿ ಪಗೆಯಂ ಬಾಲಕನೆಂಬರೆ, ನಂತರದಲ್ಲಿ ವಾಲ್ಫೈರ್ ಅಭಿವೃದ್ಧಿ ತಂದ ದುರಂತ, ಜೊತೆಗೆ ನಿಮ್ಮ ಭಾಷಾಭ್ಯಾಸ ಅಂದರೆ ಫುಲ್ಲು ಗ್ರಾಮರ್ ಏನೆಲ್ಲ ಪಾಠ ಮಾಡಿದರೋ 2 ತಿಂಗಳುಗಳಿಂದ ಜೂನ್ ಜುಲೈ ಅವೆಲ್ಲವೂ ಕೂಡ ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಇರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಸೆಕೆಂಡ್ ಇಯರ್ ಪಿ ಯು ಸಿ ಇಂಗ್ಲೀಷ್ 100%. ನಾನು ನಿಮಗೆ ಎಕ್ಸಾಮಿಗೆ ಬರುವಂಥ ಪ್ರಶ್ನೆಗಳನ್ನು ಕೊಡ್ತೇನೆ. 100% ಎಕ್ಸಾಮಲ್ಲಿ ಬರುವಂಥ ಗ್ರಾಮರನ್ನೇ ಕೊಡ್ತೇನೆ ಸರ್. ಆದರೆ ತಾಗಳು ಕಮೆಂಟ್ ಮಾಡಬೇಕು. ಕಮೆಂಟಲ್ಲಿ ಸರ್ ಐ ಆಮ್ ವೀಕ್ ಇನ್ ದಿಸ್ ಚಾಪ್ಟರ್, ಯಾವ ಪಾಠದಲ್ಲಿ ವೀಕ್ ಇದ್ರೋ ಆ ಪಾಠವನ್ನು ಬರೆದು ಹಾಕಿ, ಅಥವಾ ಸೆಕೆಂಡ್ ಇಯರ್ ಪಿ ಯು ಸಿ ಐ ನೀಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಗ್ಲೀಷ್ ಅಂತ ಸಬ್ಜೆಕ್ಟು ಹಾಗೂ ನಿಮ್ಮ ಕ್ಲಾಸನ್ನು ಮೆನ್ಷನ್ ಮಾಡಿ. ಜೊತೆಗೆ ಇವೆಲ್ಲ ಪಾಠಗಳು ನಿಮ್ಮ ಒಂದು ಆ್ಯನ್ಯುವಲ್ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದು. ಯಾವುದು ರೋಮಿಯೋ ಆ್ಯಂಡ್ ಜೂಲಿಯಟ್ ಇದೆ, 2 ಡಿಯರ್ ಇದೆ, ಆನ್ ಚಿಲ್ಡ್ರನ್ ಇದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್ ಇದೆ, ಹಾಗೂ ಸನ್ನಿ ಮಾರ್ನಿಂಗ್ ಇದೆ. ಈ 5 ಪಾಠಗಳನ್ನು ಒಳಗೊಂಡಿರುತ್ತೆ ನಿಮ್ಮ ಯೂನಿಟ್ ಟೆಸ್ಟ್ 1. ಜೊತೆಗೆ ವಿದ್ಯಾರ್ಥಿಗಳೇ ಗ್ರಾಮರ್ ಭಾಗ ಕೂಡ ಇರುತ್ತೆ. ಗ್ರಾಮರ್ನಲ್ಲಿ ತಾವುಗಳು ನೋಡ್ಬೋದು, ಪ್ಯಾಸಿವ್ ಫಾರ್ಮ್ ಇದೆ, ಎರರ್ ಐಡೆಂಟಿಫಿಕೇಷನ್, ಟೆನ್ಸಸ್ಸು, ಪ್ರೊನೌನ್ಸ್, ಎಕ್ಸ್ಪ್ರೆಷನ್ಸ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಇದೆ. ಈ ಎಲ್ಲ ಗ್ರಾಮರ್ ಏನು ಬರಲ್ಲ ಸರ್, ನನಗೆ ಗ್ರಾಮರೇ ಗೊತ್ತಿಲ್ಲ, ನಾನು ಹೇಗೆ ಪಾಸ್ ಆಗೋದು, ಏನೋ ನನಗೆ ಭಾಳ ಇದಾಗ್ತಾಯಿದೆ ಅದಾಗ್ತಾಯಿದೆ ಅಂತ ವಿದ್ಯಾರ್ಥಿಗಳು, ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ಒಂದು ಕಮೆಂಟನ್ನು ಮಾಡಿ, ಸರ್ ಐ ಆಮ್ ವೆರಿ ವೀಕ್ ಇನ್ ಇಂಗ್ಲೀಷ್ ಗ್ರಾಮರ್ ಸೆಕೆಂಡ್ ಇಯರ್ ಪಿ ಯು ಸಿ ಅಂತ ಮಾಡಿದರೆ ಸಾಕು. ಸಬ್ಜೆಕ್ಟು ಇಲ್ಲಿ ನಿಮಗೆ ಪಾರ್ಟ್ ವೈಸು ಅಂದರೆ ಗ್ರಾಮರಲ್ಲಿ 1, 2, 3, 4, 5, 6, 7 ಅಂತೇಳಿ ಇದೇ ರೀತಿಯಾಗಿ ಮಾಡಿಬಿಟ್ಟು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೇನೆ. 100% ನಾನು ಹೇಳ್ತೀನಲ್ವಾ, ನಿಮ್ಮ ಇಂಗ್ಲೀಷ್ ಪೇಪರಲ್ಲಿ ಯಾರಿಗೂ ಒಂದು ಆನ್ಸರು ಕೇಳಲ್ಲ. ಆ ರೀತಿಯಾಗಿ ತಾವುಗಳು ಎಕ್ಸಾಮಲ್ಲಿ ಬರೆದು ಬರ್ತೀರಾ, ಆ ರೀತಿಯಾಗಿ ನಾನು ರೆಡಿ ಮಾಡಿ ಕೊಡ್ತೇನೆ. ಆದರೆ ಕಮೆಂಟಲ್ಲಿ ತಾವುಗಳು ಹಾಕಬೇಕು. ಧನ್ಯವಾದಗಳು. ಬನ್ನಿ, ಈಗ ಹಿಂದಿ ಯಾರೆಲ್ಲ ಹಿಂದಿ ತೆಗೆದುಕೊಂಡಿದ್ರೋ ಕನ್ನಡವನ್ನು ಬಿಟ್ಟು ಅಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಪಿ ಯು ಸಿ ಹಿಂದಿ ಸಿಲೆಬಸನ್ನು ನೋಡೋದಾದರೆ ಸುಜನ್ ಭಗತ್ ಕರ್ತವ್ಯ ಅವರು ಸತ್ಯತೆ ಇದೆ, ಹಾಗೂ ರಾಯ್ದಾಸ್ ಬಾನಿ ಇದೆ, ಹಾಗೂ ಅಧಿಕಾರ ಇದೆ, ಹಾಗೂ ಚೂಕಿ ಢಾಲಿ ಇದೆ. ನಂತರದಲ್ಲಿ ಗಂಗಾಮಯ ಸೆ ಸಾಕ್ಷಾತ್ಕಾರ್ ಇದೆ, ನಂತರದಲ್ಲಿ ಗಹನೆ ಇದೆ. ಇವೆಲ್ಲ ನಂತರದಲ್ಲಿ ಗ್ರಾಮರ್ ಭಾಗ ಇದೆ, ಸುರ್ದಾಸ್ ಕೆ ಪದ್ ಇದೆ. ಧನ್ಯವಾದಗಳು. ಉರ್ದು ಭಾಗವನ್ನು ನಾವು ನೋಡೋದಾದರೆ ಉರ್ದು ಲ್ಯಾಂಗ್ವೇಜನ್ನು ಅದರಲ್ಲೂ ಕೂಡ ಇವೆಲ್ಲವೂ ಕೂಡ ಇರುವಂಥದ್ದು. ವಿದ್ಯಾರ್ಥಿಗಳೇ ದಯವಿಟ್ಟು ಉರ್ದುನವರು ಸ್ವಲ್ಪ ಓದ್ಕೊಳ್ಳಿ. ಸ್ವಲ್ಪ ಫಾಸ್ಟಾಗಿ ನಾನು ಬ್ರೌಸ್ ಮಾಡ್ತಾ ಇದ್ದೇನೆ, ಆಯಿತಾ? ಇದನ್ನೆಲ್ಲ ನೋಡ್ಕೊತೀರಾ, ನೀವೆಲ್ಲ ಭಾಳ ಜಾಣರು ಉರ್ದು ಮಕ್ಕಳು. ಸೆಕೆಂಡ್ ಇಯರ್ ಪಿ ಯು ಸಿ ಸಂಸ್ಕೃತವನ್ನು ನೋಡೋಣ. ಈಗ ಸಂಸ್ಕೃತ ತೆಗೆದುಕೊಂಡಿರ್ತಾರೆ, ಸಂಸ್ಕೃತ ಅಂತ. ಇವರಂತೂ ಎಲ್ಲರಿಗಿಂತ ಮೇಧಾವಿಗಳು ಮಕ್ಕಳು. ಸಂಸ್ಕೃತ ಯಾಕೆ ತಗೊಂಡಿದ್ದಾರೆ ಅಂದರೆ ಒಳ್ಳೆಯ ಸ್ಕೋರ್ ಆಗಲಿ ಅಂತ. ಅವರಿಗೆ ಕೇಳಿ ಅವರೇ ಬಾಯ್ಬಿಟ್ಟು ಹೇಳ್ತಾವ್ರೆ. ಎನಿಹೌ, ಧನ್ಯವಾದಗಳು. ತಗೊಂಡಿದ್ದಕ್ಕಾಗಿ ಭಾಳ ಸಂತೋಷ. ಸಂಸ್ಕೃತವನ್ನು ಬೆಳೆಸಿ ಉಳಿಸಿ, ಆದರೆ ಕಲೀರಿ. ಸುಮ್ಮನೆ 90-95 ತಗೊಂಡ್ರೆ ಏನು ಉಪಯೋಗವಿಲ್ಲ. ಸಂಸ್ಕೃತ ತಗೊಂಡು ಎಲ್ಲವೂ ಇಂಗ್ಲೀಷಲ್ಲಿ ಬರೆದ್ರೆ ಉಪಯೋಗವೇನು ಅಂತ. ಎನಿಹೌ, ತಾವುಗಳು ನೋಡ್ಬೋದು, ಪರ್ಸೆಂಟೇಜಿಗಾಗಿ ಈ ಒಂದು ಲ್ಯಾಂಗ್ವೇಜನ್ನು ತೆಗೆದುಕೊಂಡಿರ್ತಾರೆ. ಅದು ನಿಮ್ಮ ಸಿಲೆಬಸ್ಸು. ಫ್ರೆಂಚ್ ಕೂಡ ಅಷ್ಟೇ. ಫ್ರೆಂಚು ಅಷ್ಟು ಈಸಿಯಾಗಿ ಇರುವಂಥದ್ದಲ್ಲ, ಕಷ್ಟಪಟ್ಟು ಮಕ್ಕಳು ಓದಬೇಕಾಗಿರುತ್ತೆ. ಧನ್ಯವಾದಗಳು. ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಫ್ರೆಂಚನ್ನು ತೆಗೆದುಕೊಂಡು ಓದ್ತಾ ಇದ್ದೀರಾ ಅಂದರೆ ಯು ಆರ್ ರಿಯಲಿ ಪ್ಲಾನಿಂಗ್ ಟು ಮೈಗ್ರೇಟ್ ಸಮ್ವೇರ್, ಹಾಗಾಗಿ ತೆಗೆದುಕೊಂಡಿರ್ತೀರಾ. ಧನ್ಯವಾದಗಳು. ಈಗ ನಾವು ಡೈರೆಕ್ಟಾಗಿ ನಮ್ಮ ಒಂದು ಸಿಲೆಬಸ್ಸಿಗೆ ಬರೋಣ. ಇದು ಫ್ರೆಂಚ್ ಸಿಲೆಬಸ್ ಸರ್ ಕಾಣ್ತಾ ಇರುವಂಥದ್ದು. ಬನ್ನಿ, ನಮ್ಮ ಅಕೌಂಟೆನ್ಸಿ ನೋಡೋಣ. ಸೆಕೆಂಡ್ ಇಯರ್ ಪಿ ಯು ಸಿ ಸಬ್ಜೆಕ್ಟು ಅಕೌಂಟೆನ್ಸಿ ಆಗಿರುತ್ತೆ, ಕೋರ್ ಸಬ್ಜೆಕ್ಟು. ಚಾಪ್ಟರ್ಸ್ ಯಾವುದೆಲ್ಲ ಟಾಪಿಕ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತ ಇದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಅದರಲ್ಲಿ. ನೆಕ್ಸ್ಟು ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರು. ನಂತರದಲ್ಲಿ ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಇದೆ. ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಕೂಡ ಇದೆ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಕೂಡ ಇದೆ.
ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗಿರಲಿ. ನೆಕ್ಸ್ಟು ನಾವು ಸಬ್ಜೆಕ್ಟ್ ನೋಡೋದಾದರೆ ಯಾವುದು ಇದು ಸಬ್ಜೆಕ್ಟು ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಬಿಸ್ನೆಸ್ ಸ್ಟಡೀಸಲ್ಲಿ ನಾವು ಯಾವ ಟಾಪಿಕ್ಸ್ಗಳು ನಿಮ್ಮ ಸಿಲೆಬಸ್ಸು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಗಿದೆ ಅಂತ ನೋಡೋದಾದರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ದೇರ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ದೇರ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ದೇರ್, ಪ್ಲಾನಿಂಗ್ ಈಸ್ ದೇರ್. ಇದು ನಮ್ಮ ಇಂಗ್ಲೀಷ್ ಮೀಡಿಯಮ್ನವರಿಗೆ. ಕನ್ನಡ ಮೀಡಿಯಮ್ ಸರ್ ನಂದು ವ್ಯವಹಾರ ಅಧ್ಯಯನ, ಅದರಲ್ಲಿ ನೋಡೋದಾದರೆ ನಾವು ಪಠ್ಯಕ್ರಮದಲ್ಲಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ, ನಿರ್ವಹಣೆಯ ತತ್ವಗಳು, ವ್ಯವಹಾರ, ಪರಿಸರ, ಯೋಜಿಸುವಿಕೆ, ಇವೆಲ್ಲ ಪಾಠಗಳು ನಿಮ್ಮ ಇದಕ್ಕೆ ಇರುವಂಥದ್ದು. ಅರ್ಥಶಾಸ್ತ್ರ ಅಂತ ಇದೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಂತ, ಇವರಲ್ಲೂ ಕೂಡ ಅಷ್ಟೇ. ಆಯಿತಾ, ಭಾಗ 1ರಿಂದ 3 ಅಂತ ಇದೆ. ಅಧ್ಯಾಯ 1ರಲ್ಲಿ ತಾವುಗಳು ನೋಡೋದಾದರೆ ಪರಿಚಯ ಅಂತ, ಅಧ್ಯಾಯ 2ರಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ, ಹಾಗೂ ಏನಿದು 3 ಉತ್ಪಾದನೆ ಮತ್ತು ವೆಚ್ಚಗಳು ಅಂತ, ಈ 3 ಪಾಠಗಳು ನಿಮಗೆ ಇರುವಂಥದ್ದು. 2.1 to 2.6 ಸಂಪೂರ್ಣವಾಗಿ ಪಾಠ ಇದೆ ನಿಮಗೆ. ಯಾವುದು ಅದು ಅಧ್ಯಾಯ 2ರಲ್ಲಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಇದನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ನೋಡೋದಾದರೆ ಸಬ್ಜೆಕ್ಟ್ ಎಕನಾಮಿಕ್ಸ್ ಆಗಿರುತ್ತೆ. ಇಂಟ್ರೊಡಕ್ಷನ್ನಲ್ಲಿ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಪಾರ್ಟ್ ಬಿನಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇದು ಯಾವ ಪಾಠಗಳು ಇದ್ದಾವೆ ಅಂತ ನೋಡೋದಾದರೆ ಫಸ್ಟ್ ಟೆಸ್ಟಿಗೆ ಚಾಪ್ಟರ್ 1 to 3 ಅಂತ ಇದೆ. ಇಂಟ್ರೊಡಕ್ಷನ್ ಇದೆ ನಿಮಗೆ ಚಾಪ್ಟರ್ 1ನಲ್ಲಿ. ಪಾರ್ಟ್ ಎನಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆ. ಪಾರ್ಟ್ ಎನಲ್ಲಿ ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆ. ಪಾರ್ಟ್ ಎನಲ್ಲಿ ಚಾಪ್ಟರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಇದೆ. ಹೌದಲ್ವಾ? ಎಲ್ಲವೂ ಕೂಡ ಪಾರ್ಟ್ ಎನಲ್ಲೇ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಇರುವಂಥದ್ದು. ಸ್ಟ್ಯಾಟಿಸ್ಟಿಕ್ಸನ್ನು ನೋಡೋದಾದರೆ ಬಹಳ ಜನ ಕಂಪ್ಯೂಟರ್ ಸೈನ್ಸ್ ಬದಲಿಗೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡಿರ್ತಾರೆ. ಅಂಥವ್ರಿಗೆ ರಿವಿಷನ್ ಆ್ಯಂಡ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇಂಡೆಕ್ಸ್ ನಂಬರ್ಸ್ ಇದೆ, ಟೈಮ್ ಸೀರೀಸ್ ಅನಾಲಿಸಿಸ್ ಇದೆ. ನಂತರದಲ್ಲಿ ಕಂಪ್ಯೂಟರ್ ಸೈನ್ಸು 90% ವಿದ್ಯಾರ್ಥಿಗಳು ಕಾಮರ್ಸ್ ತೆಗೆದಿದ್ದಾರೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಬಂದಿರುತ್ತೆ ಅವರಿಗೆ. ನೋಡಿ, ಈ 5 ಚಾಪ್ಟರ್ಸ್ ಇದೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಇದೆ, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಇದೆ, ಸ್ಟ್ಯಾಕ್ ಇದೆ, ಕ್ಯೂ ಇದೆ, ಸಾರ್ಟಿಂಗ್ ಇದೆ. ಇವೆಲ್ಲವೂ ಕೂಡ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇರುವಂಥದ್ದು. ಇಂಡಿಯನ್ ಹಿಸ್ಟ್ರಿ ಅಂತ ಕೆಲವರು ಹಿಸ್ಟ್ರಿ ಕೂಡ ತೆಗೆದುಕೊಂಡಿರ್ತಾರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು. ಅವರಿಗೆ ನಾವು 1 to 4.7 ಇಷ್ಟು ಚಾಪ್ಟರ್ಸ್ಗಳು ಇರುವಂಥದ್ದು. ಇಂಟ್ರೊಡಕ್ಷನ್, ಸ್ಟೋನೇಜ್ ಆ್ಯಂಡ್ ಮೆಟಲೇಜ್ ಇದೆ, ಇಂಡಸ್ ಸಿವಿಲೈಸೇಷನ್ ಇದೆ, ವೇದಿಕ್ ಕಲ್ಚರ್ ಇದೆ, ರೈಸ್ ಆಫ್ ನ್ಯೂ ರಿಲಿಜನ್ ಇದೆ, ಏನಿದು ಮೌರ್ಯಾಸ್ ಈಸ್ ದೇರ್, ಕುಶಾನಾಸ್ ಈಸ್ ದೇರ್, ಗುಪ್ತಾಸ್, ಚೌಳಾಸ್, ವರ್ಧನಾಸ್ ಆ್ಯಂಡ್ ಏನಿದು ಅರ್ಲಿ ಚಾಳುಕ್ಯಾಸ್, ಪಲ್ಲವಾಸ್. ಭಾರತದ ಇತಿಹಾಸ ಅಂತ ಇದೆ. ಭಾರತದ ಇತಿಹಾಸ ಅಂದ್ರೇ ಹಿಸ್ಟ್ರಿ ಅಂತ ಕನ್ನಡ ಮೀಡಿಯಂ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಶಿಲಾಯುಗ ಮತ್ತು ಲೋಹಯುಗ, ಸಿಂಧು ನಾಗರಿಕತೆ, ವೈದಿಕ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ಮೌರ್ಯರು, ಕುಶನರು, ಗುಪ್ತರು, ಚೋಳರು, ವರ್ಧನರು ಮತ್ತು ಆರಂಭಿಕ ಇದು ಅಂತ. ಬೇಸಿಕ್ ಮ್ಯಾಥ್ಸ್ ಕೂಡ ತೆಗೆದುಕೊಂಡಿರ್ತಾರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು. ಅಂಥ ವಿದ್ಯಾರ್ಥಿಗಳು ಈ ಒಂದು ಸಿಲೆಬಸನ್ನು ನೋಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಮ್ಮ ಜೊತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್, ಡೂ ವೆಲ್. ನಾನು ಹೇಳಿದ್ನಲ್ವಾ, ಇಂಗ್ಲೀಷು ನನ್ನ ಜವಾಬ್ದಾರಿ, ಆದರೆ ಕಮೆಂಟ್ ಮಾಡಿ, ನಿಮಗೆ ನಾನು ಕಳಿಸ್ಕೊಡ್ತೇನೆ. ವಾಚ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.